की उस भूमि में पे न कोई शब्द न शोर, जहाँ बस मौन ही संगीत है, वही है सच्चा ठोर। स्वर्णिम प्रकाश में डूबी आत्माएं निर्मल है, वही मेरा घर है सच्चा, जहाँ प्रभु के संग पल है। चलो चले उस पार, जहाँ ना दिन है ना रात, बस उजियारा पार। चलो चले उस पार, जहाँ प्रेम है शांति है सदा का आधार। ಪರಮಧಾಮದಲ್ಲಿ ಸ್ಥಿತರಾಗಿ ಬಿಂದುಗಳಾಗಿ परमात्मनिಗೆ ना दुख वहाँ ना इच्छा कोई, ना बंधन ಬಂಧನ ಮುಕ್ತ ಆತ್ಮಗಳಾಗಿ सिर्फ आत्मिक स्वर गूंजते, प्रकाश का संसार, सुख का सागर, प्रेम का घर, निर्मल है वातावरण। हर आत्मा जैसे दिया जलता शिव स्मरण। मौन की लहरों में खो जाऊं, स्मृति बने उड़ान, परम धाम की उस ज्योति में पाऊं अपना स्थान। चलो चले उस पार, जहाँ ना शब्द ना विचार, बस आत्मिक विस्तार। चलो चले उस पार, परम धाम की गोद में सदा का कितना प्रयत्न करते हैं परमात्मा का संग तो छोड़ो, सिर्फ याद करने में भी कितनी मेहनत करते हैं। एकांतवास लेकिन आप आत्माओं ने एकाग्रचित्त परमात्मा संग आपको जाना, दिल से कहा ಹೃದಯದಿಂದ ನನ್ನ ಬಾಬಾ मेरा बाबा, ನನ್ನ ಬಾಬಾ। बाप ने कहा मेरे बच्चे, ಬಾಬಾ ಹೇಳಿದ್ರು ನನ್ನ ಮಕ್ಕಳೇ ಅಂತ ಬಾಬಾ ಹೇಳಿದ ತಕ್ಷಣ ಬಣ್ಣ ಹತ್ತಿ ಬಿಟ್ಟಿತು ನಾವು ಆತ್ಮ। और रंग लग गया।
ಬಣ್ಣ ಹಚ್ಚಿಬಿಟ್ಟಿತು. ಬಣ್ಣ ಆತ್ಮಕ್ಕೆ ಪವಿತ್ರತೆಯ ಬಣ್ಣ, ಶಕ್ತಿಗಳ ಬಣ್ಣ, ಗುಣಗಳ ಬಣ್ಣ ಅನುಭವ ಮಾಡ್ತಾ ಇದ್ದೀನಿ. ಪರಮಾತ್ಮ ಸಂಘದ ರಂಗಿನಲ್ಲಿ ಮುಳುಗಿದ್ದೆ ಆತ್ಮ. ಪರಂಧಾಮದಲ್ಲಿ ಜ್ಞಾನ ಸೂರ್ಯನ ಸಂಘದ ರಂಗಿನಲ್ಲಿ ರಂಗೀತರಾಗ್ತಾ ಇದ್ದೇವೆ. ರಂಗಡಾಲಾ आपने ऐसा प्रेम का ऐसा रंग डाला, प्यारे प्रभु हम हुए आपके, कर दिया प्यार में मतवाला। प्यारे प्रभु हम हुए आपके, कर दिया प्यार में मतवाला। पिचकारी ऐसी मारी, भीगा तन और भीगा मन, भीगा तन और भीगा मन। नया नया क्या रंग चढ़ाया, नया नया क्या रंग चढ़ाया। ओ प्यारे प्यारे साजन, मुरली के द्वारा ज्ञान का अमृत, मुरली के द्वारा ज्ञान का अमृत हमें दिया भर भर प्याला। रंग डाला बाप ने कौन सा रंग लगाया? ಬಾಬಾ ಯಾವ ಬಣ್ಣವನ್ನು ಹಚ್ಚಿದ್ರು ನಮ್ಮ ಆತ್ಮಕ್ಕೆ? ज्ञान का गुलाल लगाया। ಜ್ಞಾನದ ಗುಲಾಲನ್ನು ಹಚ್ಚಿದ್ರು. गुणों का रंग लगाया। ಗುಣಗಳ ಬಣ್ಣವನ್ನು ಹಚ್ಚಿದ್ರು. शक्तियों का ಶಕ್ತಿಗಳ रंग लगाया। ಬಣ್ಣವನ್ನು ಹಚ್ಚಿದ್ರು. एक सेकंड में ಒಂದು ಸೆಕೆಂಡ್ अपने पूर्वज स्टेज में आए। परम धाम निवासी बाप के साथ साथ लाइट हाउस पर विश्व को लाइट दे सकते हो। एक सेकंड में सभी चारों ओर देश विदेश में सुनने वाले, देखने वाले लाइट हाउस पर विश्व के चारों ओर सर्व आत्माओं को लाइट दो, प्रकाश दो।
ಆಕಾರಿ ಫರಿಷ್ಠ ಸ್ವರೂಪದಲ್ಲಿ ಸ್ವಯಂನ ಅನುಭವ ಮಾಡ್ತೀವಿ. ಬಾಬಾ ನಾವೆಲ್ಲ ಮಕ್ಕಳನ್ನ ನೋಡ್ತಾ ಪವರ್ಫುಲ್ ದೃಷ್ಟಿಯನ್ನು ಕೊಡ್ತಾ ಕೆಲವು ಮಾತುಗಳನ್ನ ಹೇಳ್ತಾರೆ. वाक्य कुछ समय से चल रहा है कि अचानक होना है. ಮಹಾವಾಕ್ಯ ಬಹಳ ಸಮಯದಿಂದ ನಡೀತಾ ಇದೆ. ಅಚಾನಕ್ ಆಗೋದಿದೆ, तो अचानक होना है. ಅಚಾನಕ್ ಆಗಲೇಬೇಕು. और अगर ಒಂದು ವೇಳೆ उस समय का ಆ ಸಮಯದ अभ्यास नहीं होगा, ಈ ಸಮಯದ ಅಭ್ಯಾಸ ಆ ಸಮಯದಲ್ಲಿ ಇರಲಿಲ್ಲ ಅಂದರೆ ಅಚಾನಕ್ ಸಮಯದಲ್ಲಿ अचानक के समय अभ्यास की ಅಭ್ಯಾಸ आवश्यकता है ना. ಅಚಾನಕ್ ಸಮಯದಲ್ಲಿ ಅಭ್ಯಾಸದ ಅವಶ್ಯಕತೆ ಇದೆಯಲ್ವಾ? ಬಾಬಾ ಹೇಳ್ತಾರೆ, ಬಾಪ್ ದಾದಾರವರು होमवर्क दिया. ಹೋಮ್ವರ್ಕ್ ಅನ್ನು ಕೊಟ್ಟಿದ್ದಾರೆ. टोटल ಟೋಟಲ್ 24 ಬಾರಿ का होमवर्क दिया. 24 ಬಾರಿಯ ಹೋಮ್ವರ್ಕ್ ಅನ್ನು ಕೊಡಲಾಗಿದೆ. कई बच्चों को ಕೆಲವು ಮಕ್ಕಳಿಗೆ मुश्किल हो रहा है. ಕಷ್ಟ ಆಗ್ತಾ ಇದೆ, ಕಠಿಣ ಆಗ್ತಾ ಇದೆ. ಆ ಮುಷ್ಕಿಲ್ ಏನು ಕಷ್ಟ ಏನಿದೆ ಅದನ್ನ ಆಸಾನ್ ಮಾಡಲಿಕ್ಕೋಸ್ಕರ, ಈಸಿ ಮಾಡಲಿಕ್ಕೋಸ್ಕರ ನಾವೆಲ್ಲರೂ ಈಗ ಆತ್ಮಿಕ ಸೇವೆಯನ್ನು ಮಾಡಲಾಗಿದೆ. ಅಂದರೆ ಪ್ರಾಕ್ಟಿಕಲ್ ಆಗಿ ಇವಾಗ ನಿರಾಕಾರಿ, ಇವಾಗ ಫರಿಷ್ಠಾ ಸ್ಥಿತಿಯನ್ನು 12 ಬಾರಿ ನಿರಾಕಾರಿ, 12 ಬಾರಿ ಫರಿಷ್ಠ ಅಭ್ಯಾಸವನ್ನು ಬಾಬಾ ಸ್ವಯಂ ಮಾಡಿಸ್ತಾ ಇದ್ದಾರೆ. ಅಟೆನ್ಷನ್ ಪ್ಲೀಸ್. अभी अभी निराकारी ಇವಾಗ ನಿರಾಕಾರಿ ಎಲ್ಲರೂ ಜಾಗೃತ ಅವಸ್ಥೆಯಲ್ಲಿದ್ದು ಬಾಬಾ ಹೇಳಿರೋ ಹೋಮ್ವರ್ಕ್ ಮಾಡಬೇಕಲ್ವಾ? ಎಲ್ಲ ಮಕ್ಕಳ ಜಾಗೃತ ಅವಸ್ಥೆಯನ್ನು ಚೆಕ್ ಮಾಡ್ತಾ ಇದ್ರು ಬಾಬಾ. अभी अभी ಎಲ್ಲರೂ ಜಾಗೃತ ಅವಸ್ಥೆಯಲ್ಲಿದ್ದೀರಿ. फरिश्ता ಇವಾಗ ನಿರಾಕಾರ ಸ್ಥಿತಿಯಿಂದ ಮತ್ತೆ ಫರಿಷ್ಠಾ ಸ್ವರೂಪದಲ್ಲಿ ಬನ್ನಿ, ಸೂಕ್ಷ್ಮ ವತನದಲ್ಲಿ ಬನ್ನಿ. ಆಕಾರಿ ಫರಿಷ್ಠಾ ಆಗಿ ಬಾಬರವರ ಸಮ್ಮುಖದಲ್ಲಿ ಬಾಪ್ ದಾದಾರವರ ಮಸ್ತಕದಿಂದ ಶಕ್ತಿ ಕಿರಣಗಳನ್ನು ನಾನಾತ್ಮ ಗ್ರಹಿಸ್ತಾ ಇದ್ದೀನಿ. ಅವರ ಮಸ್ತಕದಿಂದ ಬಿಳಿಯಾದ ಪವಿತ್ರತೆಯ ಕಿರಣಗಳು ಬರ್ತಾ ಇದೆ, ನನ್ನ ಮಸ್ತಕದಲ್ಲಿ ತುಂಬಿಕೊಳ್ತಾ ಇದೆ. ಫರಿಷ್ಠಾ अभी अभी निराकारी ಇವಾಗ ನಿರಾಕಾರಿ ಬನ್ನಿ. ಮತ್ತೆ ಸೂಕ್ಷ್ಮ ವತನದಲ್ಲಿ ಸೂಕ್ಷ್ಮ ಶರೀರವನ್ನು ಬಿಟ್ಟು ನಾನು ಆತ್ಮಬಿಂದು ಮಾತ್ರ ನಿರಾಕಾರ ಜ್ಯೋತಿಯ ಪರಂಧಾಮದಲ್ಲಿ ಶಿವಬಾಬರವರ ಹತ್ತಿರ ಬಂದು ಕುಳಿತು ಶಿವಬಾಬರವರಿಂದ ಶಕ್ತಿ ಕಿರಣಗಳನ್ನು ಗ್ರಹಿಸುತ್ತೆ. ಅವರು ಬಿಟ್ಟು ನಾನು ಬಿಟ್ಟು ಯಾವುದೇ ಹಲ್ಚಲಿಲ್ಲ, ಏಕಾಗ್ರ ಚಿತ್ತ, ಏಕರಸ್ಯ ಸ್ಥಿತಿ, ನಿರಾಕಾರ ಜ್ಯೋತಿ.
ಫರಿಸ್ತಾ ಸ್ವರೂಪದಲ್ಲಿ ಬನ್ನಿ, ಸೂಕ್ಷ್ಮ ಶರೀರದಲ್ಲಿ ಪ್ರವೇಶ ಮಾಡಿ ಬನ್ನಿ. ಎದುರುಗಡೆ ಬಾಕಲಾದ ಪವರ್ಫುಲ್ ಬಿಳಿ ಬಿಳಿಯಾದ ಶಕ್ತಿ ಕಿರಣಗಳು, ಪವಿತ್ರತೆ ಕಿರಣಗಳು ನನ್ನ ಆತ್ಮದಲ್ಲಿ ಬಂದು ತುಂಬಿಕೊಳ್ತಾ ಇರುವ ಮಸ್ತಕದಿಂದ ನನ್ನ ಆತ್ಮ ಫಲಿಸ್ತಾ ಇವಾಗ ನಿರಾಕಾರಿ ಅನುಭವ ಮಾಡಿ ಬಿಂದುವಾಗಿ ಬಾಬರವರ ಜೊತೆ ನನ್ನ ಸೂರ್ಯನ ಜೊತೆ ಅಂಟಿಕೊಂಡಿದ್ದೇನೆ. ನೋಡಿ, ಅಂಟಿಕೊಳ್ಳಿ ಪರಮಧಾಮದಲ್ಲಿ ಶಿವಬಾಬರವರ ಜೊತೆಗೆ. ಬಿಂದು ಬಾಬರವರ ಜೊತೆ ಬಿಂದುವಾಗಿ ಅಂಟಿಕೊಳ್ಳಿ. ಇವಾಗ ಮತ್ತೆ ಕೆಳಗಡೆ ಸೂಕ್ಷ್ಮವತನದಲ್ಲಿ ಫರಿಸ್ತಾ ಬಿಂದು ಬಂದು ಸೂಕ್ಷ್ಮ ಶರೀರದಲ್ಲಿ ಪ್ರವೇಶ ಮಾಡಿದ್ದೇನೆ. ಎದುರುಗಡೆ ಬಾಪದಾದ ಅವರ ಮಸ್ತಕದಲ್ಲಿ ಶಿವಬಾಬಾ, ಬಾಪದಾದಾರವರಿಂದ ಶಕ್ತಿ ಕಿರಣಗಳು, ಶಾಂತಿ ಕಿರಣಗಳು, ಪವಿತ್ರತೆಯ ಕಿರಣಗಳು ಅನಾತ್ಮ ಪರಿಸ್ಥಿತಿಯಲ್ಲಿ ತುಂಬಿಕೊಳ್ತಾ ಇದೆ. ಯಾರೆಲ್ಲ ಅನುಭವ ಮಾಡ್ತಾ ಇದ್ದೀರಿ, ಪಾಸ್ ವಿತ್ ಆನರ್ ಸರ್ಟಿಫಿಕೇಟ್ ಪಡೆಯಲಿದ್ದೀರಿ. ಅಟೆನ್ಷನ್ ಪ್ಲೀಸ್. 24 ಟೈಮ್ಸ್, 12 ಸಾರಿ ನಿರಾಕಾರಿ, 12 ಸಾರಿ ಫರಿಸ್ತಾ ಬನ್ನಿ. ಇವಾಗ ನಿರಾಕಾರಿ ಬಿಂದು ಆಗಿ ಬಿಂದು ಬಾಬರವರ ಹತ್ತಿರ ಬಂದು ಕುಳಿತುಕೊಳ್ಳಿ. ಪರಮಧಾಮದಲ್ಲಿ ಸೂರ್ಯನನ್ನು ಸ್ಪರ್ಶ ಮಾಡಬೇಕು. ಮಾಡಿದಾಗ ಅವರಲ್ಲಿರುವ ಅಗ್ನಿ ತಾಕತ್ತು ನನ್ನ ಆತ್ಮದಲ್ಲಿ ತುಂಬಿಕೊಂಡು ಆತ್ಮದಲ್ಲಿರುವ ತುಕ್ಕು ಕ್ಲೀನ್ ಆಗುತ್ತೆ. ಬಿಂದು ಬಾಬರವರನ್ನು ಅಂಟಿಕೊಂಡು ಕುಳಿತುಕೊಂಡಿದ್ದಾರೆ. ಮತ್ತೆ ಮರಳಿ ಇವಾಗ ಫರಿಸ್ತಾ ಸ್ವರೂಪದಲ್ಲಿ ಬನ್ನಿ. ಸೂಕ್ಷ್ಮ ವತನದಲ್ಲಿ ಆಕಾರಿ ಫರಿಸ್ತಾ ಲೈಟ್ನ ಶರೀರಧಾರಿ ಹಗೂರತೆಯ ಫರಿಸ್ತಾ. ಎದುರುಗಡೆ ಬಾಪದಾದ ಬ್ರಹ್ಮ ಬಾಬಾ, ಅವರ ಭ್ರುಕುಟಿಯ ಮಧ್ಯದಲ್ಲಿ ಶಿವ ಬಾಬಾ, ಅವರ ಮಸ್ತಕದಿಂದ ಮಳೆಯ ರೂಪದಲ್ಲಿ ಶಕ್ತಿ ಕಿರಣಗಳು ಬಂದು ನನ್ನ ಆತ್ಮ ಪರಿಸ್ಥಿತಿಯಲ್ಲಿ ತುಂಬಿಕೊಳ್ತಾ ಇದೆ.
ಸೂಕ್ಷ್ಮ ವತನವನ್ನು ಬಿಟ್ಟು ಬಿಂದು ಮಾತ್ರ ಹೊರಟಿದ್ದೇನೆ ಪರಮಧಾಮದಲ್ಲಿ. ಶಿವಬಾಬಾರವರನ್ನು ಅಂಟಿಕೊಂಡಿದ್ದೇನೆ. ಸ್ಪರ್ಶ ಮಾಡಿದ ತಕ್ಷಣ ಕರೆಂಟನ್ನು ಅನುಭವ ಮಾಡಿ ಪರಮಧಾಮದಲ್ಲಿ ಕರೆಂಟ್ ತುಂಬಿಕೊಳ್ತಾ ಇದ್ದೇನೆ. ಪರಮಾತ್ಮ ಕರೆಂಟನ್ನು ಪಡೆದುಕೊಳ್ತಾ ಇದ್ದೇನೆ. ನಿರಾಕಾರ ಜ್ಯೋತಿ. ಇವಾಗ ಫರಿಸ್ತಾ ಫರಿಸ್ತಾ ಅಂದ ತಕ್ಷಣ ಲೈಟ್ನ ಶರೀರಧಾರಿ, ಲೈಟ್ನ ಅನುಭವ. ಎಲ್ಲ ಹೊರೆಗಳಿಂದ ಲೈಟ್ ಹಾಕಿದ್ದೇನೆ. एकदम लाइट न फरिश्ता, सूक्ष्म शरीरधारी फरिश्ता, सुखदायी फरिश्ता, बंधन मुक्त फरिश्ता. बाप दादारವರ ಮಸ್ತಕದಿಂದ ನಿರಂತರ ಕರೆಂಟ್ ಬರ್ತಾ ಇದೆ. ನನ್ನ ಆತ್ಮದಲ್ಲಿ ತುಂಬಿಕೊಳ್ತಾ ಇದೆ. ಇವಾಗ ನಿರಾಕಾರಿ. ಮರಿ ಬನ್ನಿ. ಸೂಕ್ಷ್ಮ ವತನದಲ್ಲಿ ಸೂಕ್ಷ್ಮ ಶರೀರವನ್ನು ಬಿಟ್ಟು ಬಿಂದು ಮಾತ್ರ ಹೊರಟಿದ್ದೇನೆ ಪರಮಧಾಮದಲ್ಲಿ. ಪರಮಧಾಮವನ್ನು ತಲುಪಿದ ತಕ್ಷಣವೇ ಸೂರ್ಯನೊಂದಿಗೆ ಅಗ್ನಿಯಲ್ಲಿ ಮುಳುಗುತ್ತೇನೆ. ಯೋಗಾಗ್ನಿ ಅನುಭೂತಿ ಮಾಡ್ತೇನೆ. ಆತ್ಮ ಯೋಗ ಅಗ್ನಿಯಲ್ಲಿ ನಾನು ಆತ್ಮ ಪ್ರಜ್ವಲಿಸ್ತೇನೆ. ಆತ್ಮದಲ್ಲಿರುವ ಎಲ್ಲ ತುಕ್ಕು ಕ್ಲೀನ್ ಆಗ್ತಾ ಇದೆ. ನಿರಾಕಾರ ಜ್ಯೋತಿ. ಇವಾಗ ಫರಿಶ್ತಾ. ಅನುಭವ ಮಾಡ್ತಾ ಇದ್ದೀರಿ. ಬಾಬಾ ತಾಕತ್ತನ್ನು ತುಂಬುತ್ತೆ. ಮತ್ತೆ ಬನ್ನಿ ಪರಮಧಾಮದಲ್ಲಿ ಬಿಂದು ಆಗಿ ನಿರಾಕಾರ ಜ್ಯೋತಿಯಾಗಿ ಶರೀರಿ ನಿರಾಕಾರ ಜ್ಯೋತಿ. ಜ್ಞಾನ ಸೂರ್ಯ ಶಿವಬಾಬರವರನ್ನು ಸ್ಪರ್ಶ ಮಾಡಿದ ತಕ್ಷಣವೇ ಕರೆಂಟ್ ತುಂಬುತ್ತಾ ಇದೆ ಆತ್ಮದಲ್ಲಿ. ಪವರ್ಫುಲ್ ಕರೆಂಟ್. ಪರಮ ಶಕ್ತಿಗಳಲ್ಲಿ ಭರ್ಪೂರನಾಗುತ್ತಿದ್ದೇನೆ. ನನ್ನ ನಿರಾಕಾರ ಜ್ಯೋತಿ. ನಿರಾಕಾರ ಜ್ಯೋತಿ. ಶರೀರಿ ಜ್ಯೋತಿರ ಬಿಂದು ಸಪ್ತಗುಣಿ ಸ್ವರೂಪದಲ್ಲಿ ಝಗಮಗಿಸುತ್ತಿದ್ದೇನೆ. ಅಂಟಿಕೊಂಡಿದ್ದೇನೆ. ಕಂಬೈನ್ಡ್ ಸ್ವರೂಪದಲ್ಲಿದ್ದೇನೆ.
ಇವಾಗ ಫರಿಷ್ಠಾ ಸ್ವರೂಪದಲ್ಲಿ ಬನ್ನಿ. ಮತ್ತೆ ಪರಮಧಾಮದಿಂದ ಇಳಿದು ಸೂಕ್ಷ್ಮ ವತನದಲ್ಲಿ ಸೂಕ್ಷ್ಮ ಶರೀರದಲ್ಲಿ ಪ್ರವೇಶ ಮಾಡಿದ್ದೇನೆ. ಲೈಟ್ನ ಶರೀರಧಾರಿ, ಡಬಲ್ ಲೈಟ್ ಫರಿಷ್ಠಾ, ಎಲ್ಲ ರಸ್ತೆಗಳಿಂದ ಮುಕ್ತ, ಬಂಧನ ಮುಕ್ತ, ಸುಖದಾಯಿ ಫರಿಷ್ಠಾ. ಎದುರುಗಡೆ ಫರಿಷ್ಠಗಳ ಪಾದಶ ಬ್ರಹ್ಮ ಬಾಬಾ, ಅವರೊಬ್ಬರ ಕುಟಿಯ ಮಧ್ಯದಲ್ಲಿ ಶಿವಬಾಬಾ, ಪಾಪದಾದಾರವರಿಂದ ಶಕ್ತಿ ಕಿರಣಗಳನ್ನು ಗ್ರಹಿಸುತ್ತಿರುವ ಫರಿಷ್ಠಾ ನಾನು. ಫರಿಷ್ಠಾ ನನಾತ್ಮ ಫರಿಷ್ಠಾ. ಮತ್ತೆ ಮರಳಿ ಬನ್ನಿ. ಇವಾಗ ನಿರಾಕಾರಿ ಅಂದರೆ ಸೂಕ್ಷ್ಮ ಶರೀರವನ್ನು ಬಿಟ್ಟು ಬಿಂದು ಮಾತ್ರ ಹೊರಟಿದೆ ಪರಮಧಾಮದಲ್ಲಿ. ನಿರಾಕಾರ ಜ್ಯೋತಿಯನ್ನು ನಿರ್ವಾಣಧಾಮದಲ್ಲಿ ಅವರ ಸಮೀಪದಲ್ಲಿ ಬಂದು ಅಂಟಿಕೊಂಡಿದ್ದೇನೆ. ನಿರಾಕಾರ ಜ್ಯೋತಿ ಪರಮಶಕ್ತಿಗಳಿಂದ ಭರ್ಪೂರನಾಗುತ್ತಿದ್ದೇನೆ. ಪರಂ ಶಕ್ತಿಗಳಿಂದ ಭರ್ಪೂರನಾಗಿದ್ದೇನೆ. ಸ್ಪರ್ಶ ಮಾಡಿ ಕಂಬೈನ್ಡ್ ಸ್ವರೂಪದ ಅನುಭವ ಮಾಡಿ. ನಾನು ಬಿದ್ದು ಅವರು ಬಿದ್ದು. ಇವಾಗ ಫರಿಷ್ಠಾ ಮರಳಿ ಬನ್ನಿ. ಸೂಕ್ಷ್ಮ ವತನದಲ್ಲಿ ಸೂಕ್ಷ್ಮ ಶರೀರದಲ್ಲಿ ಪ್ರಕೃತಿಯ ಮಧ್ಯದಲ್ಲಿ ವಿರಾಜಮಾನನಾಗಿತ್ತು. ಪವರ್ಫುಲ್ ಏಂಜಲ್, ಲೈಟ್ ಹೌಸ್, ಮೈಟ್ ಹೌಸ್ ಏಂಜಲ್ ಅನುಭವ ಮಾಡಿ. ಸೂಕ್ಷ್ಮ ವತನದಲ್ಲಿ ಫರಿಷ್ಠಾ ಪರಮಾತ್ಮ ಸಾನ್ನಿಧ್ಯದಲ್ಲಿದ್ದೇನೆ. ಬಾಪ್ ದಾದಾರವರ ಸಮ್ಮುಖದಲ್ಲಿದ್ದೇನೆ. ನನ್ನ ಆತ್ಮ ಫರಿಷ್ಠಾ 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 ಫರಿಷ್ಠಾ. ಹಗೂರತೆಯ ಅನುಭವ. ಮತ್ತೆ ಮರಳಿ ಸೂಕ್ಷ್ಮ ವತನವನ್ನು ಬಿಟ್ಟು ಬಿಂದು ಮಾತ್ರ, ಸೂಕ್ಷ್ಮ ಶರೀರವನ್ನು ಬಿಟ್ಟು ಬಿಂದು ಮಾತ್ರ ಹೊರಟಿದ್ದೇನೆ ಪರಮಧಾಮದಲ್ಲಿ. ಜ್ಞಾನ ಸೂರ್ಯನೊಂದಿಗೆ ಅಂಟಿಕೊಂಡಿದ್ದೇನೆ. ಕಂಬೈನ್ಡ್ ಸ್ವರೂಪದಲ್ಲಿ ಸ್ಥಿತನಾಗಿದ್ದೇನೆ. ನಾನಾತ್ಮ ನಿರಾಕಾರ ಜ್ಯೋತಿ ನಿರ್ವಾಣಧಾಮದಲ್ಲಿ. ಶ್ರದ್ಧೆಯಿಂದ ನಿಷ್ಠೆಯಿಂದ ಎಲ್ಲರೂ ಜಾಗೃತ ಅವಸ್ಥೆಯಲ್ಲಿ ಏಕಾಗ್ರಚಿತ್ತರಾಗಿ ಅನುಭವ ಮಾಡ್ತಾ ಇದ್ದೀರಿ. ಬಾಬಾ ನೋಡ್ತಾ ಇದ್ದಾರೆ. ಇವಾಗ ಫರಿಷ್ಠಾ ಸ್ವರೂಪ ಸೂಕ್ಷ್ಮ ವತನದಲ್ಲಿ ಬಂದು ಸೂಕ್ಷ್ಮ ಶರೀರದಲ್ಲಿ ಪ್ರವೇಶ ಮಾಡಿದ್ದೇನೆ. ನಾನು ಆತ್ಮ ಫರಿಷ್ಠಾ. ಬಾಬಾ ಹೋಮ್ವರ್ಕ್ ಕೊಟ್ಟಿದ್ದಾರೆ, ಮಾಡ್ತಿದ್ರಿ ತಾನೆ ಎಲ್ಲರೂ. ಪ್ರಾಕ್ಟಿಕಲ್ 24 ಬಾರಿ ಬಾಬಾ ಹೇಳಿದಾರಲ್ವ, ಎಲ್ಲರೂ ಮಾಡ್ತಾ ಇದ್ದೀರಿ. ಬಾಬನ ಆಜ್ಞಾಕಾರಿ ಮಕ್ಕಳಾಗಿದ್ದೀರಿ. ಬಾಬಾ ನೋಡ್ತಾ ಇದ್ದಾರೆ. ಇವಾಗ ಫರಿಷ್ಠಾ ಎದುರುಗಡೆ ಬಾಪದಾದ ಪವರ್ಫುಲ್ ದೃಷ್ಟಿಯನ್ನು ಕೊಡ್ತಾ ಇದ್ದಾರೆ. ಸುಖದಾಯಿ ಫರಿಷ್ಠಾ ಪರಮಾತ್ಮ ಫರಿಷ್ಠಾ ನಾನು. ಅನುಭವ ಮಾಡಿ ಲೈಟ್ನ ಅನುಭವ.
ಎಲ್ಲ ಸಂಬಂಧಗಳಿಂದ ಬಂಧನದಿಂದ ಮುಕ್ತ ಫರಿಸ್ತಾ ನಾನು. ಇವಾಗ ನಿರಾಕಾರಿ. ಬನ್ನಿ, ಸೂಕ್ಷ್ಮವತನದಲ್ಲಿ ಸೂಕ್ಷ್ಮ ಶರೀರವನ್ನು ಬಿಟ್ಟು ಡೈರೆಕ್ಟ್ ಪರಮಧಾಮವನ್ನು ತಲುಪಿ ಕಂಬೈನ್ಡ್ ಸ್ವರೂಪದಲ್ಲಿ ಬಿಂದೂ ಆಗಿ ಕುಳಿತುಕೊಂಡಿದ್ದೇನೆ. ಬಿಂದು ನಿರಾಕಾರ ಜ್ಯೋತಿ ಕಂಬೈನ್ಡ್ ಸ್ವರೂಪದಲ್ಲಿ ಕುಳಿತುಕೊಳ್ಳಿ. ಮರಳಿ ಫರಿಸ್ತಾ ಪರಮಧಾಮದಿಂದ ಕೆಳಗಡೆ ಸೆಕೆಂಡಿನಲ್ಲಿ ಇಳಿಯೋದು, ಸೂಕ್ಷ್ಮ ಶರೀರದಲ್ಲಿ ಪ್ರವೇಶ ಮಾಡುವುದು, ಆಕಾರಿ ಫರಿಸ್ತಾ ಸ್ವರೂಪದಲ್ಲಿ ಅನುಭವ ಮಾಡುವಂಥದ್ದು. ಎದುರುಗಡೆ ಬಾಪದಾದಾರವರನ್ನ ನೋಡುವಂಥದ್ದು. ದಿವ್ಯ ನೇತ್ರದಿಂದ ನೋಡಿ ಅವರ ಮಸ್ತಕದಿಂದ ಬಿಳಿ ಬಿಳಿಯಾದ ಪವಿತ್ರತೆ ಕಿರಣಗಳು ಬರ್ತಾ ಇದೆ, ನನ್ನ ಆತ್ಮನಲ್ಲಿ ತುಂಬಿಕೊಳ್ತಾ ಇದೆ. ಲೈಟ್ನ ಅನುಭವ, ಹಗೂರತೆಯ ಅನುಭವ. ಏಕ್ದಮ್ ಲೈಟ್ ಆಗಿದ್ದೇನೆ, ಹಗೂರನಾಗಿದ್ದೇನೆ. ಎಲ್ಲ ಹೊರೆಯಿಂದ ಲೈಟ್ನ ಫರಿಸ್ತಾ, ಲೈಟ್ನ ಶರೀರಧಾರಿ. ಇವಾಗ ನಿರಾಕಾರಿಯಾಗಿ ಅಂದ ತಕ್ಷಣವೇ ಸೂಕ್ಷ್ಮ ವತನದಲ್ಲಿ ಸೂಕ್ಷ್ಮ ಶರೀರವನ್ನು ಬಿಟ್ಟು ಬಿಂದು ಮಾತ್ರ ಜಗಮಗಿಸುತ್ತ ನಿರಾಕಾರ ಜ್ಯೋತಿಯನ್ನು ಶಿವಬಾಬಾರವರನ್ನು ಸಮೀಪದಿಂದ ನೋಡ್ತಾ ಇದ್ದಾರೆ. ಅಂದರೆ ಅವರ ಸಮಾನ ಬಿಂದು ಆಗಿ ಬಂದು ಕುಳಿತುಕೊಂಡಿದ್ದೇನೆ ನಿರ್ವಾಣಧಾಮದಲ್ಲಿ, ಪರಂಧಾಮದಲ್ಲಿ ನಿರಾಕಾರ ಜ್ಯೋತಿ, ನಿರಾಕಾರಿಯಾಗಿದ್ದೇನೆ. ಬಿಂದು ಸ್ವರೂಪದಲ್ಲಿದ್ದೇನೆ, ಕಂಬೈನ್ಡ್ ಸ್ವರೂಪದಲ್ಲಿದ್ದೇನೆ. ಅಂಟಿಕೊಂಡಿದ್ದೇನೆ ಜ್ಞಾನ ಸೂರ್ಯನ ಜೊತೆಗೆ. ಇವಾಗ ಫರಿಸ್ತಾ ಸ್ವರೂಪದಲ್ಲಿ ಸ್ಥಿತರಾಗಿದ್ದೇವೆ. ಅನುಭವ ಮಾಡಿ ಫರಿಸ್ತಾ ಸ್ವರೂಪ. ಸೂಕ್ಷ್ಮ ಶರೀರಧಾರಿ ಪರಮಾತ್ಮ ಫರಿಸ್ತಾ ನಾನು, ಪರಮಾತ್ಮ ಫರಿಸ್ತಾ ನಾನು. ಎದುರುಗಡೆ ಬಾಪದಾದ ಲೈಟ್ನ ಶರೀರಧಾರಿ ಫರಿಸ್ತಾ ನನ್ನ ಆತ್ಮ ಫರಿಸ್ತಾ. ಇವಾಗ ನಿರಾಕಾರಿ ಅಂದ ತಕ್ಷಣವೇ ಬುರುಕುಟಿಯ ಮಧ್ಯದಿಂದ ಬಿಂದು ಆಚೆ ಬಂದು ಡೈರೆಕ್ಟ್ ಪರಮಧಾಮವನ್ನು ತಲುಪಿದ್ದೇನೆ. ಜ್ಞಾನ ಸೂರ್ಯನೊಂದಿಗೆ ಅಂಟಿಕೊಂಡಿದ್ದೇನೆ. ಕಂಬೈನ್ಡ್ ಸ್ವರೂಪದಲ್ಲಿ ಕುಳಿತುಕೊಂಡಾಗ ಅವರಲ್ಲಿರುವ ಅಗ್ನಿ ನನ್ನ ಆತ್ಮದಲ್ಲಿ ತುಂಬಿ 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 ಯೋಗಾಗ್ನಿಯಲ್ಲಿ ಪ್ರಚಂಡ ಜ್ವಾಲಾಮುಖಿ
ಯೋಗ ಅಗ್ನಿಯಲ್ಲಿ ಪ್ರಜ್ವಲಿಸುತ್ತಿರುವ ನಿರಾಕಾರ ಜ್ಯೋತಿರ್ಬಿಂದು ಸ್ವರೂಪದಲ್ಲಿ ಅನುಭವ ಮಾಡ್ತಾ ಇದ್ದೀನಿ. ಸಪ್ತ ಗುಣಗಳೆಲ್ಲ ಜಾಗೃತ ಅವಸ್ಥೆಗೆ ಬಂದಿವೆ. अभी अभी फरिश्ता ಇವಾಗ ಫರಿಸ್ತಾ ಸ್ವರೂಪದಲ್ಲಿದ್ದೇನೆ. ಸೂಕ್ಷ್ಮವತನದಲ್ಲಿ ಫರಿಸ್ತಾ, ಆಕಾರಿ ಫರಿಸ್ತಾ ಅನುಭವ ಮಾಡಿ. ಫರಿಸ್ತಾ ಫರಿಸ್ತಾ ಲೈಟ್ನ ಶರೀರಧಾರಿ. ಬಾಬಾ ವೆರಿ ಗುಡ್ ಅಂತಿದ್ದಾರೆ. ಪವರ್ಫುಲ್ ದೃಷ್ಟಿ ಕೊಡ್ತಾ ಇದ್ದಾರೆ. ಅನುಭವ ಮಾಡಿ. ಪರಮಾತ್ಮ ಫರಿಸ್ತೆಗಳಲ್ವಾ ಬಾಬಾ ನೋಡ್ತಾ ಇದ್ದಾರೆ. ಯಾವ್ಯಾವ ಮಗು ಸತ್ಯ ಹೃದಯದಿಂದ ಅಭಿ ಫರಿಸ್ತಾ ಅಭಿ ನಿರಾಕಾರಿ ಈ ದಿನದ ಅಭ್ಯಾಸವನ್ನು ಹೋಮ್ವರ್ಕನ್ನು ಕಂಪ್ಲೀಟ್ ಮಾಡಿದ್ದಾರೆ. ಬಾಪ್ ದಾದಾ ವೆರಿ ಗುಡ್ ಅಂತಿದ್ದಾರೆ. ಅನುಭವ ಮಾಡಿ. ಬಾಬಾ ಎಲ್ಲ ಮಕ್ಕಳಿಗೆ ವೆರಿ ಗುಡ್ ಅಂತಿದ್ದಾರೆ. ಪಾಸ್ ವಿತ್ ಆನರ್ ಸರ್ಟಿಫಿಕೇಟ್ ಆಮೇಲೆ ವಿತರಣೆ ಮಾಡ್ತಾರೆ. ಯಾರೆಲ್ಲ ಏಕಾಗ್ರ ಚಿತ್ತರಾಗಿ ಏಕರಸ ಸ್ಥಿತಿಯಲ್ಲಿ ಕುಳಿತುಕೊಂಡು ಇವಾಗ ಫರಿಸ್ತಾ ಇವಾಗ ನಿರಾಕಾರಿ ಅಭ್ಯಾಸವನ್ನು ಮಾಡಿದ್ರಿ ಅಂತಹ ಮಕ್ಕಳಿಗೆ ಬಾಬಾ ಪಾಸ್ ವಿತ್ ಆನರ್ ಸರ್ಟಿಫಿಕೇಟನ್ನು ಕೊಡಲಿದ್ದಾರೆ. ಅನುಭವ ಮಾಡಿ. ಬಾಬಾ ಮುಗುಳ್ನಗ್ತಾ ಇದ್ದಾರೆ. ಪ್ರತಿಯೊಂದು ಮಗುವನ್ನು ನೋಡ್ತಾ ಇದ್ದಾರೆ ಸಮೀಪದಲ್ಲಿ. ಪ್ರತಿಯೊಂದು ಮಗು ಏಕಾಗ್ರ ಚಿತ್ತ ಏಕರಸ ಸ್ಥಿತಿಯಲ್ಲಿದ್ದೀರಿ. ಬಾಬಾ ನೋಡ್ತಾ ಇದ್ದಾರೆ. ಆತ್ಮಿಕ ಶಾಂತಿಯಲ್ಲಿ ಕಳೆದು ಹೋಗಿದ್ದೀರಿ. ಪರಮ ಶಾಂತಿಯಲ್ಲಿ ಕಳೆದಿದ್ದೀರಿ. ಅನುಭವ ಮಾಡಿ. ನಾನು ನನ್ನ ಬಾಬಾ ಸಂಸಾರ ಸಮೀಪದಲ್ಲಿ. ಬಾಪ್ ದಾದಾ ತನ್ನ ವರದ ಹಸ್ತವನ್ನು ನಮ್ಮ ಮಸ್ತಕದ ಮೇಲೆ ತಮ್ಮ ಮಸ್ತಕದಲ್ಲಿ ಅನುಭವ ಮಾಡಿ. ಬಾಬರವರ ವರದ ಹಸ್ತವನ್ನು ಐಸಾ ನಿರಂತರ ಭವ ಎನ್ನುತ್ತಿದ್ದಾರೆ. ಅಚಾನಕ ಸಮಯದಲ್ಲಿ ಇದರ ಅಭ್ಯಾಸದ ಅವಶ್ಯಕತೆ ಇದೆ ಮಕ್ಕಳೇ. ಏಕಾಗ್ರತೆ ಅವಶ್ಯಕತೆ ಇದೆ. ಈ ಥರ ನಿರಂತರ 5 ಮಿನಿಟ್ಸ್ 6 ಮಿನಿಟ್ಸ್ 7 ಮಿನಿಟ್ಸ್ 10 ಮಿನಿಟ್ಸ್ ಅಟ್ಲೀಸ್ಟ್ 10 ಮಿನಿಟ್ಸ್ ಅಭ್ಯಾಸ ಮಾಡಿ ಅಂತಾರೆ ಬಾಬರು. ಎಲ್ಲರೂ ಸ್ವೀಕಾರ ಮಾಡಿದ್ದೀವಿ ಬಾಬಾ ಹೇಳ್ತಾ ಇದ್ದೀವಿ. ಎಲ್ಲರೂ ಸ್ವೀಕರಿಸಿದ್ದೀವಿ ಮಾಡ್ತೀವಿ ಅಂತ ಬಾಬರವರಿಗೆ ನಾವೆಲ್ಲರೂ ದೃಢ ಸಂಕಲ್ಪದಿಂದ ಜಿ ಬಾಬಾ ಹಾಜಿ ಬಾಬಾ ಅಂತಿದ್ದೀವಿ. ಅನುಭವ ಮಾಡ್ತಾ ಇದ್ದೀವಿ. ಬಾಬಾ ಮುಗುಳ್ನಗ್ತಾ ಇದ್ದಾರೆ. ಜಾಗೃತ ಅವಸ್ಥೆಯಲ್ಲಿರೋ ಒಂದೊಂದು ಮಗುವನ್ನು ಬಾಬಾ ನೋಡ್ತಾ ಇದ್ದಾರೆ. ಒಂದೊಂದು ಮಗುವಿಗೆ ವರದ ಹಸ್ತವನ್ನು ತಲೆ ಮೇಲಿಟ್ಟು ಸದಾ ಸಫಲತಾ ಮೂರ್ತ್ ಆತ್ಮಾ ಭವ. ಸದಾ ಸಫಲತಾ ಮೂರ್ತ್ ಆತ್ಮಾ ಭವ. ಸದಾ ಸಫಲತಾ ಮೂರ್ತ್ ಆತ್ಮಾ ಭವ ಎಂಬ ವರದಾನವನ್ನು ಕೊಡ್ತಾ ಇದ್ದಾರೆ. ಸದಾ ಸಫಲತಾ ಮೂರ್ತ್ ಆತ್ಮಾ ಭವ.
ಅನುಭವ ಮಾಡ್ತಾ ಇದ್ದೀರಿ ಬಾಬಾ, ನೋಡ್ತಾ ಇದ್ದೀರಿ ಸದಾ ಸಫಲತಾ ಮೂರ್ತಿ ಆತ್ಮ ಭಾವ. ಪ್ರತಿ ಹೆಜ್ಜೆಯಲ್ಲಿ ಸಫಲತೆ. ಪ್ರತಿ ಸಂಕಲ್ಪದಲ್ಲಿ ಸಫಲತೆ. ಸಫಲತಾ ಮೂರ್ತಿ ಆತ್ಮಭವದ ವರದಾನವನ್ನು ಕೊಡುತ್ತ ಮಗುಳ್ನಾಗ್ತಾ ಇದ್ದಾರೆ ಬಾಬಾ. ಅವರ ನಯನದಿಂದ ಕರೆಂಟ್ನ ಅನುಭೂತಿಯನ್ನು ಮಾಡ್ತಾ ಇದ್ದೀರಿ ಬಾಬಾ, ನೋಡ್ತಾ ಇದ್ದೀರಿ. ನಿರಂತರ ಕರೆಂಟನ್ನು ಗ್ರಹಿಸುತ್ತಿರುವ ಪರಮಾತ್ಮ ಫರಿಷ್ಠಗಳು ನಾವು. ಒಂದೊಂದು ಮಗುವಿನ ಹತ್ರ ಬರ್ತಾರೆ, ತನ್ನ ಹಣೆಯನ್ನು ನಮ್ಮ ಹಣೆಗೆ ಸ್ಪರ್ಶ ಮಾಡ್ತಾ ಹೋಗ್ತಾರೆ. ಎಲ್ಲರೂ ಅನುಭವ ಮಾಡಬೇಕು. ಅವರ ಹಣೆಯ ಮಧ್ಯದಿಂದ ನನ್ನ ಹಣೆಗೆ ಪರಮಾತ್ಮ ಕರೆಂಟ್ ತುಂಬುತ್ತಾ ಇದ್ದಾರೆ. ಎಲ್ಲರೂ ಅನುಭವ ಮಾಡಬೇಕು. ಸಪ್ರೇಟ್ ಪರ್ಸನಲ್ ಮೇಲನ ಮಾಡ್ತಾರೆ ಬಾಬಾ. ಕರೆಂಟ್ ತುಂಬುತ್ತಾ ಇದ್ದಾರೆ, ಅನುಭವ ಮಾಡಿ. ಒಬ್ಬೊಬ್ಬರೇ ಅನುಭವ ಮಾಡ್ತಾ ಇದ್ದೀರಿ. ಕರೆಂಟ್ ಪರಮಾತ್ಮ ಕರೆಂಟ್ ಅವರ ಮಸ್ತಕ ನನ್ನ ಮಸ್ತಕಕ್ಕೆ ಸ್ಪರ್ಶವಾಗ್ತಾ ಇದೆ. ಸೆಕೆಂಡಿನಲ್ಲಿ ಪರಮಾತ್ಮ ಕರೆಂಟ್ ನನ್ನಲ್ಲಿ ತುಂಬಿಕೊಳ್ತಾ ಇದೆ. ತುಂಬಿಕೊಳ್ತಾ ಇದೆ. ಅನುಭವ ಮಾಡಿ ಪರಮಾತ್ಮ ಕರೆಂಟ್. ಪ್ರತಿಯೊಂದು ಮಗುವಿನಲ್ಲಿರುವ ಎಲ್ಲ ದುಃಖವನ್ನು ಹೀರಿಕೊಂಡು ತಾಕತ್ತನ್ನು ತುಂಬುತ್ತಾ ಇದ್ದಾರೆ. ಪಾಪವನ್ನು ಹೀರಿಕೊಂಡು ತಾಕತ್ತನ್ನು ತುಂಬುತ್ತಾ ಇದ್ದಾರೆ ತಮ್ಮ ಹಣೆಯಿಂದ. ಬಾಪ್ ದಾದಾರವರು ನೋವನ್ನೆಲ್ಲ ಹೀರಿಕೊಳ್ತಾ ಇದ್ದಾರೆ. ಹೃದಯ ವಿಧೀರ್ಣತೆಗಳನ್ನ ಹೀರಿಕೊಳ್ತಾ ಇದ್ದಾರೆ. ಬ್ಲಾಂಚಿಂಗ್ ಪೇಪರ್ ಥರ ಹೀರಿಕೊಳ್ತಾ ಇದ್ದಾರೆ ಶಿವಬಾಬ. ಎಲ್ಲ ಉದಾಸಿತನವನ್ನು ಹೀರಿಕೊಳ್ತಾ ಇದ್ದಾರೆ. ತಾಕತ್ ಭರಿತ ಸಮರ್ಥತೆಯನ್ನು ತುಂಬುತ್ತಾ ಇದ್ದಾರೆ.
ಮಸ್ತಕದಲ್ಲಿ ಮಸ್ತಕ ಅನುಭವಕ್ಕೆ ಬರಬೇಕು. ಎಲ್ಲ ಮಕ್ಕಳು ಪರಮಾತ್ಮ ಮಸ್ತಕದಲ್ಲಿ ತಮ್ಮ ಮಸ್ತಕವನ್ನು ಅನುಭವ ಮಾಡ್ತಾ ಇದ್ದೀವಿ. ಎಲ್ಲ ನೋವನ್ನು ಪಾಪವನ್ನು ಹೀರಿಕೊಳ್ತಾ ಇದ್ದಾರೆ. ಹಳೆಯ ಸಂಸ್ಕಾರಗಳೆಲ್ಲ ಸ್ವಚ್ಛವಾಗ್ತಾ ಇದೆ, ಕ್ಲೀನ್ ಆಗ್ತಾ ಇದೆ. ಬಾಬಾ ನೋಡ್ತಾ ಇದ್ದಾರೆ, ಎಲ್ಲ ಮಕ್ಕಳನ್ನ ನೋಡ್ತಾ ಇದ್ದಾರೆ. ಒಂದೊಂದು ಮಗುವಿನ ಮಸ್ತಕ ಪರಮಾತ್ಮ ಮಸ್ತಕದಲ್ಲಿದೆ. ವಿಘ್ನ ವಿನಾಶಕ ಆತ್ಮಭವದ ವರದಾನವನ್ನು ಕೊಡ್ತಾ ಇದ್ದಾರೆ. ವಿಘ್ನ ವಿನಾಶಕ ಭವದ ವರದಾನವನ್ನು ಕೊಡ್ತಾ ಇದ್ದಾರೆ. ಶಿವ ಪರಮಾತ್ಮನ ಫರಿಷ್ಠೆಗಳು ನೀವು ಎನ್ನುತ್ತಿದ್ದಾರೆ. ಶಿವ ಪರಮಾತ್ಮನ ಫರಿಷ್ಠೆಗಳು ಅನುಭವ ಮಾಡ್ರಿ. ಶಿವ ಪರಮಾತ್ಮನ ಫರಿಷ್ಠೆಗಳು ಕೋಟಿಯಲ್ಲಿ ಕೆಲವರಿದ್ದೀರಿ. ಶಿವ ಪರಮಾತ್ಮನ ಫರಿಷ್ಠೆಗಳು शिव के फरिश्ते क्रांति हम हैं लाए, शिव के फरिश्ते क्रांति हम हैं लाए, बाबा के दुलारे शांति हम फैलाए। शिव के फरिश्ते क्रांति हम हैं लाए, बाबा के दुलारे शांति हम फैलाए। ज्ञान का दीप जलाएंगे, अंधकार मिटाएंगे, सत्य का पाठ पढ़ाकर नई दिशा दिखाएंगे। दिखाएंगे शिव के फरिश्ते क्रांति हम हैं लाए, शिव के फरिश्ते क्रांति हम हैं लाए। विश्व में स्नेह की धारा हम बहाएंगे, शिव के संदेशों को हर दिल तक पहुंचाएंगे। विश्व में स्नेह की धारा हम बहाएंगे, शिव के संदेशों को हर दिल तक पहुंचाएंगे। हम
नई दिशा दिखाएंगे। शिव के फरिश्ते क्रांति हम लाए, शिव के फरिश्ते क्रांति हम लाए। दुखियों का मित्र बन राह नहीं दिखाएंगे, नफरत की दीवारों को मिलकर गिराएंगे। दुखियों का मित्र बन राह नहीं दिखाएंगे, नफरत की दीवारों को मिलकर गिराएंगे। एक नया सवेरा संग ले आएंगे। शिव के फरिश्ते हम विश्व को जगाएंगे, नई दिशा दिखाएंगे। शिव के फरिश्ते क्रांति हम लाए, शिव के फरिश्ते क्रांति हम लाए। बाबा के दुलारे शांति हम फैलाए। ज्ञान का दीप जलाएंगे, अंधकार मिटाएंगे। सत्य का पाठ पढ़ाकर नई दिशा दिखाएंगे। नई दिशा दिखाएंगे। शिव के फरिश्ते क्रांति हम लाए, बाबा के दुलारे शांति हम फैलाए, शांति हम फैलाए, शांति हम फैलाए। ಒಂದೊಂದು ಮಗುಕ್ಕೆ ಪಾಪ ಕೊರಳಲ್ಲಿ ಮಾಲೆಯನ್ನು ಹಾಕ್ತಾ ಕೈಯಲ್ಲಿ ಸರ್ಟಿಫಿಕೇಟನ್ನು ಕೊಡ್ತಾ ಇದ್ದಾರೆ. ಪಾಸ್ ವಿತ್ ಆನರ್ ಆಗಿದ್ದೀರಿ ಮಕ್ಕಳೇ, ಪಾಸ್ ವಿತ್ ಆನರ್ ಆಗಿದ್ದೀರಿ ಅಂತಿದ್ದಾರೆ ಬಾಬ್ರವ್ರು. ಯಾರೆಲ್ಲ 24 ಬಾರಿ, 12 ಬಾರಿ ನಿರಾಕಾರಿ, 12 ಬಾರಿ ಸಾಕಾರಿ ಆಕಾರಿ ಫರಿಸ್ತಾ ಅನುಭವ ಯಾರು ಮಾಡಿದ್ರು ಅವರೆಲ್ಲರಿಗೂ ಪಾಸ್ ವಿತ್ ಆನರ್ ಎಂಬ ಸರ್ಟಿಫಿಕೇಟನ್ನು ಕೊಡ್ತಾ ಇದ್ದಾರೆ. ಕೋಟಿಯಲ್ಲಿ ಕೆಲವರು ಇದ್ದಾರೆ, ಕೆಲವರು ಪಾಸ್ ವಿತ್ ಆನರ್. ಯಾರಿಂದ? ಪರಮಾತ್ಮನಿಂದ, ಬಾಪ್ ದಾದಾರವರಿಂದ ಪಾಸ್ ವಿತ್ ಆನರ್ ಸರ್ಟಿಫಿಕೇಟನ್ನು ತೆಗೆದುಕೊಳ್ತಾ ಇದ್ದೀವಿ. ಶೇಕ್ ಮಾಡಿ ಬಾಬರವರ ಜೊತೆಗೆ, ಶೇಕ್ ಮಾಡಿ ಬಾಬರವರ ಜೊತೆ. ನನ್ನ ಬಾಬಾ ಎಂಬ ಧುನಲ್ಲಿ ಮಗ್ನವಸ್ಥೆಗೆ ಹೋಗಿ ಶೇಕ್ ಮಾಡಿ, ಎಲ್ಲರೂ ಶೇಕ್ ಮಾಡಿ. ವೆರಿ ಗುಡ್. ಬಾಬಾ ನೋಡ್ತಾ ಇದ್ದಾರೆ, ಎಲ್ಲ ಮಕ್ಕಳನ್ನ ನೋಡ್ತಾ ಇದ್ದಾರೆ. ಶೇಕ್ ಮಾಡ್ತಾ ಇದ್ರಿ, ತಾಕತ್ ಭರಿತ ದೃಷ್ಟಿ ಜೊತೆಗೆ ಸರ್ಟಿಫಿಕೇಟ್ ಪಾಸ್ ವಿತ್ ಆನರ್. जहाँ पे मुश्किल आवे ಎಲ್ಲಿ ಕಷ್ಟ ಕಠಿಣ ಬಂದರೆ से कहना ಅಲ್ಲಿ ಹೃದಯದಿಂದ ಹೇಳ್ರಿ, ಬಾಬಾ ನನ್ನ ಬಾಬಾ मेरा साथी ನನ್ನ ಜೊತೆಗಾರ ಬಂದುಬಿಡು, ಸಹಾಯ ಮಾಡು. बाबा भी बंदा ಬಾಬನು ಕೂಡ ಬಂಧಿಸಲ್ಪಟ್ಟಿದ್ದಾರೆ. सब दिल से कहना ಹೃದಯದಿಂದ ಹೇಳ್ರಿ, शिव बाबा 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 मेरा बाबा शिव बाबा. ಬಾಬಾ ಧುನ್ನಲ್ಲಿ ಯಾರು ಹೋಗ್ತೀರಿ, ಶಿವ ಮಂತ್ರವೇ ಚು ಮಂತ್ರ ಅನ್ಕೊಳ್ತೀರಿ, ಅವರಿಗೆ ವಿಚಿತ್ರ ತಾಕತ್ತು ಪಡಲಿದೆ. ಪರಮಾತ್ಮನಿಂದ ವಿಚಿತ್ರ ತಾಕತ್ತು ಬರಲಿದೆ, ಅನುಭವ ಮಾಡಿ. शिव बाबा ನನ್ನ ಬಾಬಾ ನನ್ನ ಬಾಬಾ. बाबा मेरा बाबा शिव बाबा बाबा मेरा बाबा
शिव बाबा 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 मेरा बाबा शिव बाबा शिव बाबा 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 मेरा बाबा शिव बाबा शिव बाबा 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 मेरा बाबा शिव बाबा शिव बाबा 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 मेरा बाबा प्यारे बाबा मीठे 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 बाबा 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 मेरा बाबा शिव बाबा शिव 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 बाबा 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 मेरा बाबा प्यारे बाबा मीठे बाबा 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 मेरा बाबा प्यारे बाबा मीठे बाबा 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 मेरा बाबा प्यारे बाबा मीठे बाबा ಅಂತರಾಳದಿಂದ ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ಅಂತ ಯಾರೆಲ್ಲ ಮಗ್ನಾವಸ್ಥೆಗೆ ಹೋಗ್ತಾ ಇದ್ರಿ ಬಾಬಾ ನೋಡ್ತಾ ಇದ್ದಾರೆ. शिव बाबा शिव बाबा 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 मेरा बाबा 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 प्यारे बाबा मीठे बाबा 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 मेरा बाबा प्यारे बाबा मीठे बाबा बाबा बाबा
ಬಾಬಾ ಎಲ್ಲ ಮಕ್ಕಳನ್ನ ನೋಡ್ತಾ ಇದ್ದಾರೆ, ಕೆಲವು ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕೆಲವು ಮಕ್ಕಳಿಗೆ ಕೆಲವು ಮಾತುಗಳನ್ನ ಹೇಳ್ತಾ ಇದ್ದಾರೆ. ಯಾರೆಲ್ಲ ಜಾಗೃತ ಅವಸ್ಥೆಯಲ್ಲಿದ್ದೀರಿ. साक्षीपन का तख्त बाप दादा का दिल तख्त और विश्व के राज्य भाग्य का तख्त, इन तीनों तख्तों का अधिकारी बाप के पास किसी भी प्रकार की क्यू में नहीं होगा. ಏನು ಹೇಳಿದರು ಬಾಬಾ? ಸಾಕ್ಷಿತನದ ಸಿಂಹಾಸನ ಬಾಪ್ ದಾದಾರವರ ಹೃದಯ ಸಿಂಹಾಸನ ಹಾಗೂ ವಿಶ್ವದ ರಾಜ್ಯ ಭಾಗ್ಯದ ಸಿಂಹಾಸನ, ಈ ಮೂರು ಸಿಂಹಾಸನಗಳ ಅಧಿಕಾರಿ ತಂದೆಯ ಹತ್ತಿರ ಯಾವುದೇ ಪ್ರಕಾರದ ಕ್ಯೂ ಅಲ್ಲಿ ಇರುವುದಿಲ್ಲ. बुद्धि का ताला खोलने की चाबी है सर्वशक्तियाँ. इनको प्राप्त करने से भिन्न भिन्न प्रकार की अर्जियाँ बाप दादा के पास डालनी बंद हो जाएगी. ಬುದ್ಧಿಯ ಕೀಲಿಯನ್ನು, ಲಾಕನ್ನು ಓಪನ್ ಮಾಡುವಂತಹ ಚಾವಿ ಸರ್ವಶಕ್ತಿಗಳಿಂದ ಬುದ್ಧಿಯ ಚಾವಿ ಓಪನ್ ಆಗ್ತದೆ, ಬುದ್ಧಿಯ ಲಾಕ್ ಓಪನ್ ಆಗ್ತದೆ. ಇವುಗಳನ್ನು ಪ್ರಾಪ್ತ ಮಾಡಿಕೊಳ್ಳುವುದರಿಂದ ಭಿನ್ನ ಭಿನ್ನ ಪ್ರಕಾರದ ಅರ್ಜಿಗಳು ಬಾಪ್ ದಾದಾರವರ ಹತ್ತಿರ ಏನು ಹಾಕೋದಿರ್ತದೆ ಅದೆಲ್ಲ ಬಂದ್ ಆಗುತ್ತೆ. ಅರ್ಜಿ ಹಾಕ್ತಿರಲ್ವ ನೀವೆಲ್ಲ, ಅದು ಬೇಕು ಇದು ಬೇಕು ಅಂತ, ಅದೆಲ್ಲ ಬಂದ್ ಆಗ್ತದೆ. ಯಾವಾಗ ಅಂದರೆ ಬುದ್ಧಿಯ ಒಂದು ಲಾಕ್ ಓಪನ್ ಮಾಡುವಂತಹ ಚಾವಿ ಸರ್ವಶಕ್ತಿಗಳು ಇವುಗಳನ್ನ ಪ್ರಾಪ್ತಿ ಮಾಡಿಕೊಳ್ಳುವುದರಿಂದ ಭಿನ್ನ ಭಿನ್ನ ಪ್ರಕಾರದ ಅರ್ಜಿಗಳನ್ನು ಏನು ಹಾಕ್ತೀರಿ ಬಾಪ್ ದಾದಾರವರ ಹತ್ತಿರ अर्जी हाकुವುದು बंद ಆಗ್ತದೆ. नॉलेजफुल और त्रिकालदर्शी की स्टेज पर स्थित होने वाला कभी भी किसी भी प्रकार का उल्हना नहीं देगा. अंडरलाइन. ಜ್ಞಾನಪೂರ್ಣ ಹಾಗೂ ತ್ರಿಕಾಲದರ್ಶಿ ಸ್ಟೇಜ್ನ ಮೇಲೆ ಸ್ಥಿತರಾಗಿರುವಂತಹವರು ಯಾವತ್ತಿಗೂ ಯಾವುದೇ ಪ್ರಕಾರದ ಕಂಪ್ಲೇಂಟ್ ಮಾಡುವುದಿಲ್ಲ. रोज की मुरली द्वारा डायरेक्शन मिलती रहती है. उन डायरेक्शन अर्थात मुरली को ध्यान से सुनकर और उसे धारण करने से व्यर्थ संकल्प और वृत्ति और दृष्टि का चंचल होना, यह दोनों मुख्य कंप्लेंट्स समाप्त हो जाएंगी. ಏನು ಹೇಳಿದ್ರು? ಎವ್ರಿ ಡೇ, ಪ್ರತಿದಿನದ ಮುರಳಿಯ ಮುಖಾಂತರ ಏನು ಡೈರೆಕ್ಷನ್ ಸಿಗ್ತಾ ಇರ್ತದೆ, ಆ ಡೈರೆಕ್ಷನ್ಸ್ ಅಂದರೆ ಮುರಳಿಯನ್ನು ಧ್ಯಾನದಿಂದ ಕೇಳಿಬಿಟ್ಟು ಹಾಗೂ ಅವುಗಳನ್ನು ಧಾರಣೆ ಮಾಡಿಕೊಳ್ಳುವುದರಿಂದ ವ್ಯರ್ಥ ಸಂಕಲ್ಪ ಹಾಗೂ ವೃತ್ತಿ ಹಾಗೂ ದೃಷ್ಟಿ ಚಂಚಲ ಆಗುವುದಿರ್ತದಲ್ವಾ? ಚಂಚಲ ಆಗುವುದಿರ್ತದಲ್ವಾ? ದೃಷ್ಟಿ ವೃತ್ತಿ ಚಂಚಲ ಆಗೋದಿರ್ತದಲ್ವ. ಎರಡೂ ಮುಖ್ಯ ಕಂಪ್ಲೇಂಟ್ಸ್ ಏನಿದೆ, ನನ್ನ ಚಂಚಲ ಆಯಿತು ವೃತ್ತಿ. ಯಾರಾದರೂ ಹುಡುಗಾಟಿಕೆ ಕೆಲಸ ಮಾಡಿದ್ರೆ ವೃತ್ತಿ ಚಂಚಲ ಆಯಿತು ನಂದು, ದೃಷ್ಟಿ ಚಂಚಲ ಆಯಿತು ನಂದು. ಯಾರಾದರೂ ಡಿಸ್ಟರ್ಬ್ಡ್ ಮಾಡುವಂಥ ಕಾರ್ಯವನ್ನು ಮಾಡಿದರೆ ನನ್ನ ವೃತ್ತಿ ಚಂಚಲ ಆಯಿತು, ದೃಷ್ಟಿ ಚಂಚಲ ಆಯಿತು. ಅಂದರೆ ಇವೆರಡರದ್ದು ಮುಖ್ಯ ಕಂಪ್ಲೇಂಟ್ಸ್ ಏನಿದೆ ಅದು ಸಮಾಪ್ತಿ ಆಗ್ತದೆ. ಯಾವಾಗ ಅಂದರೆ ಎವ್ರಿ ಡೇ ಮುರಳಿ, ಪರಮಾತ್ಮನ ಮುರಳಿ ಮುಖಾಂತರ ಡೈರೆಕ್ಷನ್ ಬಾಬಾ ಏನೆಲ್ಲ ಕೊಡ್ತಾ ಹೋಗ್ತಾರೆ, ಆ ಡೈರೆಕ್ಷನ್ ಅಂದರೆ ಆ ಮುರಳಿಯನ್ನು ಧ್ಯಾನದಿಂದ ಕೇಳಿಬಿಟ್ಟು ಅವುಗಳನ್ನ ಧಾರಣೆ ಮಾಡಿಕೊಳ್ಳುವುದರಿಂದ ವ್ಯರ್ಥ ಸಂಕಲ್ಪ, ವೃತ್ತಿ ಮತ್ತು ದೃಷ್ಟಿ ಚಂಚಲ ಆಗುವುದು ಕೂಡ ಎರಡು ಮುಖ್ಯವಾಗಿ ಇವು ಕಂಪ್ಲೇಂಟ್ಸ್ ಏನಿದೆ ಅಲ್ವಾ, ಇವೆಲ್ಲ ಸಮಾಪ್ತಿ ಆಗ್ತದೆ ಅಂತಾರೆ ಬಾಬ್ರವರು. पहली गलती तो यहाँ है कि शरीर को क्यों देखते हो. ಮೊದಲನೇ ತಪ್ಪೇನು ಮಾಡ್ತೀರಿ? ಶರೀರವನ್ನು ಯಾಕೆ ನೋಡ್ತೀರಿ ನೀವು? ತುಮಕೋ तो मस्तक में आत्मा को देखना है ना. ಶರೀರ ನೋಡಬೇಡ್ರಿ, ದೇಹಾಭಿಮಾನದಲ್ಲಿ ಬರಬೇಡ್ರಿ, ನೀವು ಆತ್ಮ ನೋಡಬೇಕಲ್ಲ ಮಕ್ಕಳೇ, ಬಾಬಾ ಹೇಳ್ತಿದ್ದಾರೆ. ತುಮಕೋ तो आत्मा देखना है, तुमको तो मस्तक में आत्मा को देखना है ना. ನಿಮಗೆ ಮಸ್ತಕದಲ್ಲಿ ಆತ್ಮವನ್ನು ನೋಡಬೇಕಲ್ವಾ. ಮಸ್ತಕ ಮೇ ಮನಿ ಹೇನಾ, ಮಸ್ತಕದಲ್ಲಿ ಮನಿ ಇದೆ ಅಲ್ವಾ. ಮಸ್ತಕ ಮೇ ಮನಿ ಕೆ ಬಜಾಯ್ ಸಾಂಪ್ ಕೋ ಕ್ಯೂ ದೇಖ್ತೆ ಹೋ. ಮಸ್ತಕದಲ್ಲಿ ಮನಿಯನ್ನು ಬಿಟ್ಟು ಹಾವೆಂಬ ಶರೀರವನ್ನು ಯಾಕೆ ನೋಡ್ತೀರಿ ಅಂದುಬಿಟ್ರು ಬಾಬರವರು. ಎಲ್ಲರೂ ಕೇಳಿಸ್ಕೊಂಡ್ರಿ ಬಾಬಾ ಏನು
ಮಸ್ತಕದಲ್ಲಿ ಮನಿ ನೋಡೋದು ಬಿಟ್ಟು ಶರೀರವೆಂಬ ಹಾವನ್ನು ಯಾಕೆ ನೋಡ್ತೀರಿ ನೀವು? ಶರೀರ, ದೇಹಾಭಿಮಾನ, ದೇಹಾಭಿಮಾನ, ದೇಹಾಭಿಮಾನ ಬಂದಾಗಬೇಕಾಗಿದೆ. ಇನ್ನೂ ಅದೇ ಹುಡುಗಾಟಿಕೆಯಲ್ಲಿದ್ದರೆ ಭಾಳ ದೂರ ಉಳಿತದೆ, ನಾವು ಬಾಬರವರ ಸಮಾನ ಆಗೋದು. ಶರೀರ ಯಾಕೆ ನೋಡ್ತೀರಿ? ಶರೀರವೆಂಬ ಹಾವನ್ನು ಯಾಕೆ ನೋಡ್ತೀರಿ ಮಕ್ಕಳೇ ಅಂದರು ಬಾಬರವರು. मस्तक में मनी के बजाय सांप को क्यों देखते हो जिससे विष की प्राप्ति हो जाती है. ನೋಡಿ, ಶರೀರ ನೋಡುವುದರಿಂದ ವಿಷದ ಪ್ರಾಪ್ತಿ ಆಗ್ತದೆ. ವಿಷ ಪ್ರಾಪ್ತಿ ಆಗ್ತದೆ. ಶರೀರ ನೋಡಿಬಿಡ್ರಿ ಯಾರ್ದು, ತಮ್ಮದು ನೋಡಿಬಿಡ್ರಿ. ಶರೀರ ನೋಡ್ತೀರಿ? ಬಾಬಾ ಹಾವು ಅಂದ್ಬಿಟ್ರು ನೋಡಿ. ಶರೀರ ನೋಡಿದ್ರಿ, ಹಾವು ನೋಡ್ತಾ ಇದ್ರಿ ಅಂತ ಭಯಪಡ್ಬೇಕು ಈಗಿನ ಮೇಲೆ. ಓಕೆ, ಹೆಂಗೆ ಮಾಡೋದು? ಹಾಗೆ ಮಾಡೋದಾ? ಶರೀರ ನೋಡ್ತಿದ್ವಿ, ಅಯ್ಯೋ ಹಾವು ಇದು ಅನ್ಬೇಕು ನಾವು. ಹೆಂಗೆ ಮಾಡ್ತೀರಿ ಸತ್ಯಭಾಮಕ್ಕವ್ರೆ? ಯಪ್ಪ ಹಾವು ಇದು ಅನ್ಬೇಕು. ಹಾಗೆ ಮಾಡೋಣ ಶಾರದಕ್ಕವ್ರೆ, ಎಲ್ಲರೂ ಹಾಗೆ ಮಾಡೋದ? ಶರೀರ ನೋಡ್ತೇವೆ, ಯಪ್ಪ ಹಾವು ಇದು, ಹಾವಿನಲ್ಲಿ ಮನಿ ನೋಡೋಣ ನಾವು. ಬಾಬಾ ಹೇಳ್ಕೊಡ್ತಿದ್ದಾರಲ್ವ, ಅಪ್ಪಾಜಿ ಪರಮೇಶ್ವರ ಈಶ್ವರ ಹೇಳ್ತಾ ಇದ್ದಾರಲ್ವ. ಅಕ್ಕಮ್ಮಕ್ಕವ್ರೆ, ಹಂಗೆ ಮಾಡೋಣ. ಹಾವಪ್ಪ ಇದು, ಹಾವು ನೋಡುವ ಆಗೋದು. ಹಾವು ನೋಡಿದ್ರೆ ಭಯ ಆಗತ್ತೋ ಇಲ್ಲ ಎಲ್ರಿಗೂ? ಬಾಬಾ ಏನು ಹೇಳ್ತಿದ್ದಾರೆ ನೋಡಿ, ಶರೀರವನ್ನು ನೋಡಿದ್ರೆ ಹಾವು ನೋಡ್ದಂಗೆ ಜೊತೆಗೆ ಏನು ಹೇಳ್ತಿದ್ದಾರೆ ನೋಡಿ ಬಾಬರ. मस्तक में मनी के बजाय सांप को क्यों देखते हो जिससे विष की प्राप्ति हो जाती है. ಆ ಶರೀರ ನೋಡಿದ್ರೆ ವಿಷದ ಪ್ರಾಪ್ತಿ ಆಗುತ್ತೆ ನಿಮಗೆ ಅಲ್ವಾ? ಶರೀರ ನೋಡಿದ ತಕ್ಷಣ ನಿಮಗೆ ಎಲ್ಲ ಹಳೆಯ ಸಂಸ್ಕಾರಗಳು ಹೊರಗಡೆ ಬರ್ತವೆ, ವಿಷ ಬಂದುಬಿಡ್ತದೆ ಹೊರಗಡೆ. ಪಹಲಿ ಗಲ್ತಿ ತೋ ಯಹ ಕರ್ತೆ ಹೋ ಕಿ ಜೋ ಮಸ್ತಕ ಕೆ ಬಜಾಯ್ ಶರೀರ ಕೋ ದೇಖ್ತೆ ಹೋ. ಶರೀರ ನೋಡುವುದರ ಮಸ್ತಕವನ್ನು ನೋಡುವುದರ ಬದಲಾಗಿ ಶರೀರ ನೋಡಿಬಿಡ್ತೀರಿ. ಇವತ್ತಿಂದ ಏನು ಮಾಡಬೇಕು ಹಿರಮ್ಮಕ್ಕರೇ? ಯಾರ್ದಾದ್ರೂ ಶರೀರ ನೋಡ್ತಾ ಇದ್ರೆ ಹಾವು ಅನ್ಬೇಕಂತ ನೋಡಿ. ಹಾವು ಒಳಗಡೆ, ಮತ್ತೆ ಅವ್ರ ಎದುರುಗಡೆ ಹಾವು ಅಂತೀರಿ, ಅವ್ರಿಗೆ ಹೇಳಿರಿ. ಪಕ್ಕಾ ಮಾಡ್ಕೋಬೇಕು. ಅವಾಗ ಡೆಫಿನೆಟ್ಲಿ ನಾವು ಏನು ಮಾಡ್ತೀವಿ? ಮಸ್ತಕ ಮನಿ ನೋಡ್ತೀವಿ, ಮಸ್ತಕ ಮನಿ ನೋಡ್ತೀವಿ. ಇದನ್ನು ಬಾಬಾ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ನಾವು ಪ್ರಾಕ್ಟಿಕಲಲ್ಲಿ ತರಬೇಕು. ಆದರೂ ಕೂಡ ದೇಹಾಭಿಮಾನ ಹೋಗ್ತಾ ಇಲ್ಲ ನಮಗೆ. ಸಂಘನೂ ಹಾಗೆ ಇದೆ ನಮಗೆ. ಸಂಘದ ರಂಗ ಹೆಂಗಿದೆ, ಏನು ಮಾಡಲಿಕ್ಕಾಗತ್ತೆ ಅನ್ಬೇಡ್ರಿ. ಬಾಬನ ಸಂಘದಲ್ಲಿ ಬಂದಾಗ 1 hour ಏನೋ ಒಂದು ಬಣ್ಣ ಹಚ್ಕೊಂಡಿತ್ತು, ಆ ಬಣ್ಣ ನೀವು ಅವ್ರಿಗೂ ಹಚ್ಚಬೇಕು. ಯಾರು ದೇಹಾಭಿಮಾನದಲ್ಲಿದ್ದಾರೆ ಅವ್ರಿಗೆ ಹಚ್ಚಬೇಕು. ದೊಡ್ಡ ಸಂಘದಲ್ಲಿ ಒಬ್ಬರು ಯಾರಾದರೂ ದೇಹಾಭಿಮಾನದಲ್ಲಿದ್ದರಂದರೆ ಎಲ್ರಿಗೂ ಅದೇ ಒಂದು ದೇಹಾಭಿಮಾನದ ಏನು ಹೇಳ್ತಿರೋದು, ಒಂದು ವೆಜಿಟೇಬಲ್ ಯಾವುದೋ ಒಂದು ಕೆಟ್ಟಂದರೆ ಮಿಕ್ಕಿರೋವು ಕೆಟ್ಟುಬಿಡ್ತವೆ. ಕೆಟ್ಟಿದ್ದ ಪಕ್ಕದಲ್ಲಿ ಇಡೀ ಟೊಮೆಟೊ, ಬದನೆಕಾಯಿ ಏನು ಮಾಡ್ತವೆ, ಮಿಕ್ಕಿರೋ ಎಲ್ಲ ಕೆಡ್ತವೆ. ಹಾಗಾಗಿ ಬಹಳ ಶರೀರ ನೋಡಬೇಡ್ರಿ. ದೇಹಾಭಿಮಾನದಲ್ಲಿರುವಂಥವರ ಸಂಘ ಬೇಡ. ಆದಷ್ಟು ನಿಮ್ಮ ಸಂಘದ ರಂಗನ್ನು ಅವರಿಗೆ ಹಚ್ಚ್ರಿ. ಎಲ್ಲ ಹಾಳಾಗ್ಬಿಡ್ತದೆ ಒಂದು ಕೆಟ್ಟರಲ್ವಾ. ಒಂದು ಆ ಹೆಸರು ಬೇಳೆ ಬರ್ತದಲ್ವ, ಅದರೊಳಗಡೆ ಒಂದು ಹುಳ ಬಂತ ಮಿಕ್ಕಿರೋದಕ್ಕೆಲ್ಲದಕ್ಕೂ ಅಂಟುಕೊಳ್ತದೆ. ನೋಡೋಕ್ಕೆ ಹೊರಗಡೆ ಎಲ್ಲ ಚೆನ್ನಾಗಿ ಕಾಣಿಸ್ತದೆ, ಒಳಗಡೆ ಟೊಳ್ಳಾಗ್ಬಿಟ್ಟಿರ್ತದೆ. ಅದು ಏನಾಗಿದೆಯಪ್ಪ ಅಂತ ನೋಡಿದ್ರೆ ಟೊಳ್ಳಾಗ್ಬಿಟ್ಟಿರ್ತದೆ ಅದು ಹೆಸರು. ಮೂಂಗ್ ದಾಲ್. ತಾವೆಲ್ಲರೂ ಅನುಭವಿಗಳಿದ್ದೀರಿ. ನೋಡೋಕ್ಕೆ ಆತ್ಮಾಭಿಮಾನಿ ಥರನೇ ಇರ್ತಾರೆ, ಆದರೆ ದೇಹಾಭಿಮಾನದಲ್ಲಿರ್ತಾರೆ. ಆಮೇಲೆ ನೋಡಿದ ತಕ್ಷಣ ನಮಗೂ ಆ ಹುಳ ಹತ್ತಿಬಿಡ್ತದೆ. ಭಾಳ ಡೇಂಜರ್ ಸಂಘದೋಷದಿಂದ ನಮ್ಮನ್ನು ನಾವು ಸಂಭಾಲನೆ ಮಾಡಬೇಕಾಗಿದೆ. ಅರ್ಜೆಂಟಾಗಿ ಸ್ವೀಕಾರ ಮಾಡಿಕೊಡ್ರಿ. ಮಸ್ತಕ ಮಣಿಯನ್ನು ನೋಡ್ರಿ. ಮಸ್ತಕದಲ್ಲಿರುವ ಮಣಿಯ ಬಿಟ್ಟು ಹಾವನ್ನು ಯಾಕೆ ನೋಡ್ತೀರಿ ಮಕ್ಕಳೇ ಅಂದ್ರೆ ಬಾಬ್ರವರು. ನೋಡುವುದಿಲ್ಲಪ್ಪ ಪರಮಾತ್ಮ, ಇವತ್ತಿಂದ ನೋಡೋದಿಲ್ಲ. ಒಂದು ವೇಳೆ ನೋಡಿದ ತಪ್ಪಾಯ್ತು ಅಂತ ಹೇಳ್ರಿ ಬಾಬ್ರವರು. ದಿನ ನೀನು ಹೀಗೆ ಮುರಳಿಯಲ್ಲಿ ಏನಾದರೂ ಒಂದು ಪಾಯಿಂಟ್ ಹೇಳ್ತಾ ಇದ್ರೆ ನಾವಂತೂ ಡೆಫಿನೆಟ್ಲಿ ಮರ್ತು ಹೋಗ್ತೀವಿ ಬಾಬಾ ಶರೀರವನ್ನು. ಬಾಬಾ ಇವತ್ತು ಹೇಳಿದಂಗೆ ಹೆಂಗೆ ಸ್ವಾಭಾವಿಕ ಶರೀರ ಅನ್ನೋದು ಸ್ವಾಭಾವಿಕ ಆಗಿದೆ. ಈಗ ಆತ್ಮಿಕ ಭಾವವು ಕೂಡ ಸ್ವಾಭಾವಿಕ ಯಾಕೆ ಆಗ್ತಾ ಇಲ್ಲ ನಿಮ್ಮ ಕೈಲಿ ಅಂತೇಳಿ ಬಾಬಾ ಇವತ್ತು ಹೇಳಿದ್ರಲ್ವಾ. ಹೆಂಗೆ ಮಾಡೋದು ಸರೋಜಕ್ಕವರೇ? ಹಾವಂತ ನೋಡೋದಾ ಶರೀರ ನೋಡಿದರೆ? ದೇಹಾಭಿಮಾನ ಬೇಡ. ಮುರಳಿ ಮೇ ದಿ ಗೈ ಡೈರೆಕ್ಷನ್ ಸೆ ಹಿ ಸರ್ವ ಕಮ್ಯೂನ್ ಸೆ ಚುಟ್ಕಾರ. ನೋಡಿ ಬಾಬಾ ಏನು ಹೇಳ್ತಾರೆ.
ಮುರಳಿಯಲ್ಲಿ ಕೊಟ್ಟಿರುವಂತಹ ಡೈರೆಕ್ಷನ್ಸಿಂದನೇ ಎಲ್ಲ ಕಮ್ಮಜೋರಿ ಬಲಹೀನತೆಗಳು ಕಡಿಮೆಗಳೇನಿದೆ ಅದರಿಂದ ಬಿಡುಗಡೆ. दृष्टि और वृत्ति को सतो प्रदान बनाने वाले, कर्म बंधनों से मुक्ति दिलाने वाले, सर्वशक्तियों के छावी प्रदान करने वाले अति मीठे शिव बाबा बोल रहे. ದೃಷ್ಟಿ ಹಾಗೂ ವೃತ್ತಿಯನ್ನು ಸತ್ತು ಪ್ರದಾನ ಮಾಡುವಂತಹ, ಕರ್ಮ ಬಂಧನಗಳಿಂದ ಮುಕ್ತಿಯನ್ನು ಕೊಡಿಸುವಂತಹ, ಸರ್ವಶಕ್ತಿಗಳ ಚಾವಿಯನ್ನು ಪ್ರದಾನ ಮಾಡುವಂತಹ ಅತೀ ಮಧುರ ಅಪ್ಪಾಜಿಯವರು ಹೇಳ್ತಾ ಇದ್ದಾರೆ. अपने को महादानी सर्वशक्तियों के अधिकारी त्रिमूर्ति बाप द्वारा प्राप्त हुए तीनों तख्त नशीन समझते हो. बाबा ಕೇಳ್ತಿದ್ದಾರೆ, ಡೈರೆಕ್ಟ್ ಕ್ವಶನ್ ಕೇಳ್ತಿದ್ದಾರೆ. ನಿಮ್ಮನ್ನು ಮಹಾದಾನಿ, ಸರ್ವಶಕ್ತಿಗಳ ಅಧಿಕಾರಿ, ತ್ರಿಮೂರ್ತಿ ತಂದೆಯ ಮುಖಾಂತರ ಪ್ರಾಪ್ತ ಆಗಿರುವ ಮೂರೂ ಸಿಂಹಾಸನ ಅಧಿಕಾರಿ ಅಂತ ತಿಳ್ಕೊಳ್ತೀರಾ. ತೀನ್ ತಖ್ತ್ ಕೌನ್ ಸೆ ಹೇ, ಮೂರು ಸಿಂಹಾಸನಗಳು ಯಾವ್ಯಾವಿದೆ? ನಿನ್ನೇನು ಬಾಬಾ ಎಲ್ರಿಗೂ ನೆನಪಿಗೆ ತರಿಸಿದ್ರಲ್ವ, ಮೂರು ಸಿಂಹಾಸನಗಳೇನಿದೆ? ಮೂರು ಸಿಂಹಾಸನಗಳೇನಿಲ್ಲ ಇದೆ.